Welcome back to my channel. Today's class is time dependent Schrodinger wave equation. ನಾವು ಕಳೆದ ಕ್ಲಾಸ್ಗಳಲ್ಲಿ ಟೈಮ್ ಇಂಡಿಪೆಂಡೆಂಟ್ ಸ್ಕ್ರೋಡಿಂಜರ್ ವೇವ್ ಇಕ್ವೇಷನ್ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಈಗ ಟೈಮ್ ಡಿಪೆಂಡೆಂಟ್ ಸ್ಕ್ರೋಡಿಂಜರ್ ವೇವ್ ಇಕ್ವೇಷನ್ ಫಾರ್ ದಿ ಫ್ರೀ ಪಾರ್ಟಿಕಲ್ಗಾಗಿ ಒಂದು ಡೆರಿವೇಷನ್ನ ಮಾಡ್ತೇವೆ. ಲೆಟ್ ಅಸ್ ಕನ್ಸಿಡರ್ ಒನ್ ಡೈಮೆನ್ಷನಲ್ ವೇವ್ ಫಾರ್ ಲೋಕಲೈಸ್ಡ್ ಫ್ರೀ ಪಾರ್ಟಿಕಲ್. ನಮಗಿಲ್ಲಿ ಲೋಕಲೈಸ್ಡ್ ಫ್ರೀ ಪಾರ್ಟಿಕಲ್ ಅಂದರೆ ಒಂದು ವಿಷಯ ನೆನಪಾಗಬೇಕು, ದಟ್ ಈಸ್ ನಥಿಂಗ್ ಬಟ್ ದ ವೇವ್ ಪಾಕೆಟ್. ಲೋಕಲೈಸ್ಡ್ ಫ್ರೀ ಪಾರ್ಟಿಕಲ್ ಪ್ರೊಪಗೇಟಿಂಗ್ ಅಲಾಂಗ್ ದ ಎಕ್ಸ್ ಆ್ಯಕ್ಸಿಸ್. ಈಗ ಈ ಒಂದು ಎಕ್ಸ್ ಆ್ಯಕ್ಸಿಸ್ ಮೇಲೆ ಒಂದು ವೇವ್ ಫಂಕ್ಷನ್ ಅಥವಾ ಗ್ರೂಪ್ ವೇವ್ ಟ್ರಾವೆಲ್ ಆಗ್ತಿತ್ತು ಅಂದರೆ ಅದಕ್ಕೊಂದು ವೇವ್ ಫಂಕ್ಷನ್ನ ಯಾವ ರೀತಿ ಬರಿತೀವಿ ನಾವು, ಝೈ ಇಂಟು ಎಕ್ಸ್ ಇಂಟು ಟು ಅಲಾಂಗ್ ದ ಎಕ್ಸ್ ಆ್ಯಕ್ಸಿಸ್ ಅಲಾಂಗ್ ವಿತ್ ಸಮ್ ಟೈಮ್. ಅಂದರೆ ವೇವ್ ಫಂಕ್ಷನ್ ಆಫ್ ಅಲಾಂಗ್ ದ ಎಕ್ಸ್ ಆ್ಯಕ್ಸಿಸ್ ಈಸ್ ಇ ರೇಸ್ ಟು ಐ into kx. K is the wave vector, x is the direction, omega into t, angular velocity into time. Even e equation, the equation is the plane wave or harmonic wave equation moving along the x axis. ಅಂದರೆ ಪ್ಲೇನ್ ವೇವ್ ಇದ್ದರೂ ಸಹ ಮತ್ತು ಹಾರ್ಮೋನಿಕ್ ವೇವ್ ಇಕ್ವೇಷನ್ ಇದ್ದಾಗ ಸಹ ಸೇಮ್ ಇಕ್ವೇಷನ್ ಬರಿತೀವಿ ನಾವಿಲ್ಲಿ. ಏನ್ರಿ ಇ ರೇಸ್ ಟು ಐ ಕೆ ಎಕ್ಸ್ ಮೈನಸ್ ಒಮೆಗಾ ಟಿ. ನಿಮಗೆ 2 ಮಾರ್ಕ್ಸಿಗೂ ಈ ಥರ ಕ್ವಶನ್ ಕೇಳ್ಬೋದು, ರೈಟ್ ದ ಪ್ಲೇನ್ ವೇವ್ ಇಕ್ವೇಷನ್ ಅಥವಾ ಹಾರ್ಮೋನಿಕ್ ವೇವ್ ಇಕ್ವೇಷನ್ ಅಂತೇಳಿ ಅವು ನೀವು ಈ ಒಂದು ಇಕ್ವೇಷನನ್ನು ಬರೀಬೇಕಾಗ್ತದೆ. ಈಗ ಕೆಲವೊಂದು ಕಂಡೀಷನನ್ನು ಕನ್ಸಿಡರ್ ಮಾಡೋಣ. ಇಫ್ ಲ್ಯಾಂಬ್ಡಾ ಬಿ ದ ವೇವ್ ಲೆಂತ್ ಆಫ್ ದಿ ಪಾರ್ಟಿಕಲ್ ಆಫ್ ಮಾಸ್ ಎಮ್. ಒಂದು ಗ್ರೂಪ್ ವೇವ್ ಅಂದರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಇರ್ತಾರೆ, ಅದರಲ್ಲಿ ಒಂದು ಪಾರ್ಟಿಕಲ್ದು ವೇವ್ ಲೆಂತ್ ಆಫ್ ದಿ ಪಾರ್ಟಿಕಲ್ ಈಸ್ ಲ್ಯಾಂಬ್ಡಾ ಆ್ಯಂಡ್ ಮೊಮೆಂಟಮ್ ಪಿ. ಮೊಮೆಂಟಮ್ ಆಫ್ ದಿ ಪಾರ್ಟಿಕಲ್ ಅಂತ ಕನ್ಸಿಡರ್ ಮಾಡೋಣ ಪಿ ಅಂತೇಳಿ. ದೆನ್ ದ ಡಿ ಬ್ರೋಗ್ಲೆ ರಿಲೇಷನ್ ಐತೆ ಪಿ ಈಸ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ಲ್ಯಾಂಬ್ಡಾ, ದಟ್ ಈಸ್ ಈಕ್ವಲ್ ಟು ಎಚ್ ಬಾರ್ ಕೆ. ಅಂದರೆ ಎಚ್ದಲ್ಲಿ ಏನು ಮಾಡ್ಬೇಕು ನಾವು, ಎಚ್ ಬಾರ್ ಈಕ್ವಲ್ ಟು ಎಚ್ ಡಿವೈಡ್ ಬೈ 2π. ಆಮೇಲೆ ಕೆ ಅಂದರೆ ಏನು, 2π ಬೈ ಲ್ಯಾಂಬ್ಡಾ. ಈ ಎರಡು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನು ಬರ್ತದೆ ರೀ, h bar into k. This is de Broglie relation. Here p and k are the both along the x-axis. p ಅಂದರೆ ನಮಗೆ momentum, k is the wave vector, wave direction. ಯಾವ ಡೈರೆಕ್ಷನ್ ಒಳಗೈತೆ ಅಲಾಂಗ್ ದ ಆ್ಯಕ್ಸಿಸ್ ಒಳಗೈತೆ ನಮಗೆ. ನೆಕ್ಸ್ಟ್ ಫಾರ್ ದ ಫ್ರೀ ಪಾರ್ಟಿಕಲ್ ದ ಎನರ್ಜಿ E is given by energy of the free particle, that is equal to E is equal to p square by 2m, p ಸ್ಕ್ವಯರ್ ಡಿವೈಡ್ ಬೈ 2m. ಇಲ್ಲಿ ಟೋಟಲ್ ಎನರ್ಜಿ ಅಂದರೆ ನಾವೇನು ಕನ್ಸಿಡರ್ ಮಾಡ್ಬೇಕು ರೀ, ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ಅಲಾಂಗ್ ದ ಎಕ್ಸ್ ಇರೋದ್ರಿಂದ ಹಾರಿಜೆಂಟಲ್ ಆ್ಯಕ್ಸಿಸ್ ಒಳಗಿರೋದ್ರಿಂದ ಪೊಟೆನ್ಷಿಯಲ್ ಎನರ್ಜಿ ಏನಾಗ್ತದೆ, ಆಬ್ವಿಯಸ್ಲಿ 0 ಹೋಗ್ತದೆ, ನಮಗೆ ಓನ್ಲಿ ಕೈನೆಟಿಕ್ ಎನರ್ಜಿ ರಿಮೈನ್ಸ್. ಫಾರ್ ದ ಫ್ರೀ ಪಾರ್ಟಿಕಲ್ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ, ಇದು ನ್ಯೂಟನಿಯನ್ ಮೆಕ್ಯಾನಿಕ್ಸ್ ಪ್ರಕಾರ ಕೈನೆಟಿಕ್ ಎನರ್ಜಿ ಡಿಟ್ ಈಸ್ ಈಕ್ವಲ್ ಟು ಪಿ ಸ್ಕ್ವಯರ್ ಡಿವೈಡ್ ಬೈ 2m. ಅಂದರೆ ಎನರ್ಜಿ ಆಫ್ ದ ಫ್ರೀ ಪಾರ್ಟಿಕಲ್ ಈಕ್ವಲ್ ಟು ಪಿ ಸ್ಕ್ವಯರ್ ಬೈ 2m. ಇಲ್ಲಿ ಆಲ್ರೆಡಿ ನಮ್ಗೆ ಪಿ ಅಂದರೆ ನಮ್ಗೆ ಫೈಂಡ್ ಔಟ್ ಮಾಡಿದ್ದೇವೆ, ಎಚ್ ಬಾರ್ ಇಂಟು ಕೆ. ಪಿದಲ್ಲೇನು ಎಚ್ ಬಾರ್ ಇಂಟು ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ ಅಂದರೆ ಎಚ್ ಸ್ಕ್ವಯರ್ ಇಂಟು ಕೆ ಸ್ಕ್ವಯರ್ ಡಿವೈಡ್ ಬೈ 2m. ದಟ್ ಈಸ್ ಈಕ್ವಲ್ ಟು ಎಚ್ ಮ್ಯೂ ಆರ್ ಎಚ್ ಬಾರ್ ಬೈ ಒಮೆಗಾ. ದಿಸ್ ಇಸ್ ಇಕ್ವೇಷನ್ ನಂಬರ್ 3 ಅಂತೇಳಿ ಕನ್ಸಿಡರ್ ಮಾಡೋಣ. ಜಸ್ಟ್ ಆಫ್ಟರ್ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಈ ಥರ ಒಂದು ವ್ಯಾಲ್ಯೂ ಬರ್ತದೆ ನಮಗೆ. ಫ್ರಮ್ ದ ಇಕ್ವೇಷನ್ 1 ವಿ ಗೆಟ್, ಇಕ್ವೇಷನ್ 1 ಏನಾಗ್ತದೆ ರೀ, ವೇವ್ ಇಕ್ವೇಷನ್ ಎ ಎಸ್ ಟು ಐ ಕೆ ಎಕ್ಸ್ ಮೈನಸ್ ಒಮೆಗಾ ಟಿ. ಅದನ್ನು ಫಸ್ಟ್ ಡೋಸ್ ಐ ಬೈ ಡೋ ಟಿ, ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ದ ಟಿ, ಡಿ ಬೈ ಡಿ ಟಿ ಈಕ್ವಲ್ ಟು ಇ ರೇಸ್ ಟು ಐ ಕೆ ಎಕ್ಸ್ ಮೈನಸ್ ಒಮೆಗಾ ಟಿ. ಇದನ್ನು ಡಿಫ್ರೆನ್ಸಿಯೇಷನ್ ಮಾಡಿದಾಗ ಏನು ಬರ್ತದೆ ನಮ್ಗೆ, ಐ ಮೈನಸ್ ಐ ಒಮೆಗಾ ಇಂಟು ಇ ರೇಸ್ ಟು ಐ ಕೆ ಎಕ್ಸ್ ಒಮೆಗಾ. ಇನ್ನು ಇ ರೇಸ್ ಟು ಐ ಕೆ ಎಕ್ಸ್ ಮೈನಸ್ ಒಮೆಗಾ ಅಂದರೆ ಏನು ಕನ್ಸಿಡರ್ ಮಾಡಿವಿ ಇಲ್ಲಿ, ಫ್ರಮ್ ದ ಗಿವನ್ ಝೈ ಇಂಟು ಎಕ್ಸ್ ಟಿ. ನಾವೆಲ್ಲ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ, ಮೈನಸ್ ಐ ಇಂಟು ಒಮೆಗಾ ಇಂಟು ಝೈ. ಇಲ್ಲಿ ಝೈ ಅಂದ್ರೆ ಏನು ರೀ, ಇ ರೇಸ್ ಟು ಐ ಕೆ ಎಕ್ಸ್ ಮೈನಸ್ ಒಮೆಗಾ ಟಿ. ಅದೇ ಥರ ಡೋ ಸ್ಕ್ವಯರ್ ಝೈ ಬೈ ಡೋ ಎಕ್ಸ್ ಸ್ಕ್ವಯರ್. ಅದನ್ನು ಡಿಫ್ರೆನ್ಸಿಯೇಷನ್ ಮಾಡಿದಾಗ ಡಬಲ್ ಡಿಫ್ರೆನ್ಸಿಯೇಷನ್ ಮಾಡಿದಾಗ ನಮಗೇನು ಬರ್ತದೆ, ಮೈನಸ್ ಕೆ ಸ್ಕ್ವಯರ್ ಬೈ ಝೈ. ಡಿ ಸ್ಕ್ವಯರ್ ಝೈ ಬೈ ಡಿ ಎಕ್ಸ್ ಸ್ಕ್ವಯರ್ ಈಕ್ವಲ್ ಟು ಮೈನಸ್ ಕೆ ಸ್ಕ್ವಯರ್ ಬೈ ಝೈ. ಈ ಒಂದು ಜನರಲ್ ಇಕ್ವೇಷನ್ನ ಬರ್ಕೊಂಡು ಡೋ ಝೈ ಬೈ ಡೋ ಟಿ ಅಂದರೆ ಮೈನಸ್ ಐ ಒಮೆಗಾ ಝೈ
ಡೋ ಸ್ಕ್ವಯರ್ ಬೈ ಡೋ ಎಕ್ಸ್ ಸ್ಕ್ವಯರ್ ಅಂದರೆ ಮೈನಸ್ ಕೆ ಒಮೆಗಾ minus k square into xi. This is equation number 4. From the set of equation, ಇಲ್ಲಿ ನಮಗೆ ಫ್ರಮ್ ದ ಫಸ್ಟ್ ಸೆಟ್ ಅಂದರೆ ಇನ್ ಡಿಪೆಂಡೆಂಟ್ ಟೈಮ್ ಇಂಡಿಪೆಂಡೆಂಟ್ ಸ್ಕ್ರೋಡಿಂಜರ್ ಇಕ್ವೇಷನ್ ಒಳಗೆ ಏನು ಫೈನಲ್ ಇಕ್ವೇಷನ್ ತೊಗೊಂಡಿದ್ರೆ ಆ ಇಕ್ವೇಷನ್ ಒಳಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಗ ಐ ಎಚ್ ಡೋಸೈ ಬೈ ಡೋ ಟಿ. ಡೋಸೈ ಬೈ ಡೋ ಟಿ ಅಂದರೆ ನಮ್ಗೆ ಗೊತ್ತಿದೆ ಏನಿದ್ರಲ್ಲಿ ಮೈನಸ್ ಐ ಒಮೆಗಾ ಟಿ. ಐ ಎಚ್ ಮೈನಸ್ ಐ ಒಮೆಗಾ ಇಂಟು ಝೈ. ಅಲ್ಲಿ ಐ ಸ್ಕ್ವಯರ್ ಅಂತಂದರೆ ದಟ್ ಈಸ್ ಈಕ್ವಲ್ ಟು -1. ಆಲ್ರೆಡಿ ಮೈನಸ್ ಇರೋದ್ರಿಂದ ಪ್ಲಸ್ ಎಚ್ ಬಾರ್ ಇಂಟು ಒಮೆಗಾ ಇಂಟು ಝೈ. ಫ್ರಮ್ ದ ಸೆಕೆಂಡ್ ಇಕ್ವೇಷನ್ ಅದರ ಟೈಮ್ ಇಂಡಿಪೆಂಡೆಂಟ್ ಸ್ಕ್ರೋಡಿಂಜರ್ ಇಕ್ವೇಷನಾಗ ರೈಟ್ ಸೆಕೆಂಡ್ ಹಾಫ್ ಆಫ್ ದ ಇಕ್ವೇಷನ್ ಇರ್ತದೆ ಎಚ್ ಸ್ಕ್ವಯರ್ ಬೈ 2m ಡೋ ಸ್ಕ್ವಯರ್ ಬೈ ಡೋ ಎಕ್ಸ್ ಸ್ಕ್ವಯರ್. ಅದು ನಾವು ಡೋ ಸ್ಕ್ವಯರ್ ಬೈ ಡೋ ಎಕ್ಸ್ ಸ್ಕ್ವಯರ್ ಇದ್ದಲ್ಲಿ ಮೈನಸ್ ಕೆ ಒಮೆಗಾ ಝೈ ಕೆ ಸ್ಕ್ವೇರ್ ಬೈ ಝೈಯನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಎಚ್ ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್ ಬೈ ಡಿವೈಡ್ ಬೈ 2m ಕೆ ಸ್ಕ್ವೇರ್ ಇಂಟು ಎಚ್ ಬಾರ್ ಸ್ಕ್ವೇರ್ ಡಿವೈಡ್ ಬೈ 2m ಇಂಟು ಝೈ. ದಿಸ್ ಈಸ್ ಇಕ್ವೇಷನ್ ನಂಬರ್ 6. ಈಗ ಒಂದು ಇಕ್ವೇಷನ್ನ ಸಿಂಪ್ಲಿಫೈ ಮಾಡೋದು ನೆಕ್ಸ್ಟ್. ಫ್ರಮ್ ದ ಇಕ್ವೇಷನ್ 5 and 6 ಏನಂತ ಐ ಎಚ್ ಡೋ ಝೈ ಬೈ ಡೋ ಟಿ ದಟ್ ಈಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಬೈ 2m ಡೋ ಸ್ಕ್ವೇರ್ ಬೈ ಡೋ ಎಕ್ಸ್ ಸ್ಕ್ವಯರ್. ಈ ಎರಡು ಇಕ್ವೇಷನ್ ನಾವು ಬ್ಯಾಲೆನ್ಸ್ ಮಾಡಿದಾಗ ನಮಗೆ ಏನು ಬರ್ತದೆ ಎಚ್ ಸ್ಕ್ವೇರ್ ಬೈ 2m ಡೋ ಸ್ಕ್ವೇರ್ ಬೈ ಡೋ ಎಕ್ಸ್ ಸ್ಕ್ವಯರ್. ಹಾಗಾದರೆ ಈ ಒಂದು ಇಕ್ವೇಷನ್ ನಂಬರ್ 7 ಏನಂತ ಕರಿತೀವಿ? ಇಟ್ ಈಸ್ ಅ ಒನ್ ಡೈಮೆನ್ಷನಲ್ ಟೈಮ್ ಡಿಪೆಂಡೆಂಟ್ ಸ್ಕ್ರೋಡಿಂಜರ್ ವೇವ್ ಇಕ್ವೇಷನ್ ಫಾರ್ ದ ಪ್ರೀ ಪಾರ್ಟಿಕಲ್. ಆ್ಯಕ್ಚುಲಿ ಈ ಇಕ್ವೇಷನ್ ನಮಗೆ ಏನು ಮೀನಿಂಗ್ ಏನೊಂದು ಕನ್ಫರ್ಮೇಷನ್ ಕೊಡ್ತದೆ. ದಿಸ್ ಇಕ್ವೇಷನ್ ಇಸ್ ದ ಫ್ರೀ ಫ್ರಮ್ ಪ್ಯಾರಾಮೀಟರ್ ಆಫ್ ದ ಮೋಷನ್ ಆಫ್ ದಿ ಪಾರ್ಟಿಕಲ್. ದಿಸ್ ಇಕ್ವೇಷನ್ ಯಾವುದರಿಂದ ಫ್ರೀ ಆಗಿದೆ? ಇಟ್ ಈಸ್ ಅ ಫ್ರೀ ಫ್ರಮ್ ದ ಪ್ಯಾರಾಮೀಟರ್ ಆಫ್ ದ ಮೋಷನ್ ಆಫ್ ದಿ ಪಾರ್ಟಿಕಲ್. ನೆಕ್ಸ್ಟ್ ಇಟ್ ಗಿವ್ಸ್ ದ ಕನ್ಫರ್ಮೇಷನ್ ಆಫ್ ದ ಮೋಷನ್ ಆಫ್ ವೇವ್ ಪಾಕೆಟ್ ಫಾರ್ಮ್ಡ್ ಬೈ ದ ಮೋಷನ್ ಆಫ್ ದಿ ವೇವ್ ಪಾಕೆಟ್. ಒಂದು ಕಂಪ್ಲೀಟ್ ವೇವ್ ಪಾಕೆಟ್ ಏನಿದೆ ಇಟ್ ಈಸ್ formed by the superposition of such components waves. Superposition of such component waves is also determined by the wave equation. ಅಂದರೆ ಈ ಒಂದು ನಾವು ವೇವ್ ಇಕ್ವೇಷನ್ ಗ್ರೂಪ್ ವೇವ್ ಅಂತ ಸ್ಟಡಿ ಮಾಡ್ಬೇಕಾದ್ರೆ ನಾವು ನೋಡಿದ್ವಿ. ಇದ್ರೊಳಗೆ ಏನಾಗ್ತದೆ ನಂಬರ್ ಆಫ್ ವೇವ್ಸ್ ಇರ್ತಾಯಿದ್ವು. ಅವು ಒಂದ್ರ ಮ್ಯಾಗಂದು ಓವರ್ಲ್ಯಾಪ್ ಆಗ್ತದೆ, ಸೂಪರ್ ಇಂಪೋಸ್ ಆಗ್ತಾಯಿದ್ವು. ಆ ಸೂಪರ್ ಇಂಪೋಸಿಷನ್ ಏನೊಂದು ಕಂಪೋನೆಂಟ್ ಇದೆಯಲ್ಲ ಅದನ್ನು ಸಹ ನಾವು ಡಿಸ್ಕ್ರೈಬ್ ಮಾಡೋದಕ್ಕೆ ಈ ಒಂದು ವೇವ್ ಇಕ್ವೇಷನ್ನ ನಾವು ಬಳಕೆ ಮಾಡ್ಬೋದು. ದಿಸ್ ಈಸ್ ಕಾಲ್ಡ್ ಆಸ್ ಟೈಮ್ ಡಿಪೆಂಡೆಂಟ್ ಸ್ಕ್ರೋಡಿಂಜರ್ ವೇವ್ ಇಕ್ವೇಷನ್. ಇದು ನಮಗೆ ಒನ್ ಡೈಮೆನ್ಷನಲ್ ಆಯಿತು. ಇದೇ ಒಂದು ಇಕ್ವೇಷನನ್ನು ನಾವೀಗ 3 ಡೈಮೆನ್ಷನಲ್ಗೆ ಕನ್ವರ್ಟ್ ಮಾಡಬೇಕು. ನಿಮಗೆ ಎಕ್ಸಾಮ್ ಒಳಗಡೆ 1 ಡೈಮೆನ್ಷನ್ ಅಂತಲೂ ಕೇಳ್ಬೋದು ಅಥವಾ ಇಲ್ಲ 2 ಡೈಮೆನ್ಷನಲ್ ಟೈಮ್ ಡಿಪೆಂಡೆಂಟ್ ಸ್ಕ್ರೋಡಿಂಜರ್ ಇಕ್ವೇಷನ್ನ ಡಿರೈವ್ ಮಾಡ್ರಿ ಅಂತಲೂ ಕೇಳ್ಬೋದು. ನೆಕ್ಸ್ಟ್ ದ ಸ್ಕ್ರೋಡಿಂಜರ್ ಇಕ್ವೇಷನ್ ಸೇಮ್ ಟೈಮ್ ಡಿಪೆಂಡೆಂಟ್ ಸ್ಕ್ರೋಡಿಂಜರ್ ವೇವ್ ಇಕ್ವೇಷನ್ ಫಾರ್ ದ 3 dimensional motion. For the 3-dimensional motion the wave function may be written as wave function as it is a plane wave equation ಏನು ಬರ್ತದೆ ಜೈ ಆರ್ ಟಿ ಇ ರೆಸ್ ಟು ಐ ಕೆ ಆರ್ ಮೈನಸ್ ಒಮೆಗಾ ಟಿ. ಇಲ್ಲಿ ಕೆ ಅನ್ನೋದೇನು ನಮಗೆ ಇಟ್ ಈಸ್ ಅ ವೇವ್ ವೆಕ್ಟರ್. ಸಿಂಪಲ್. ನಾವು 3 ಡೈಮೆನ್ಷನಲ್ ತೊಗೊತೀವಿ ಅಂದರೆ ವೇವ್ ವೆಕ್ಟರ್ ಏನಾಗ್ಬೇಕು ನಮ್ಗೆ 3 ಡೈಮೆನ್ಷನ್ ಒಳಗೂ ಫಾರ್ಮ್ ಒಳಗೆ ಬರೀಬೇಕು ನಾವು. ಅಂದರೆ ಮೀನ್ಸ್ ಕೆ ಎಕ್ಸ್ ಕೆ ವೈ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಅಲಾಂಗ್ ದ ವೈ ಆಕ್ಸಿಸ್ ಕೆ ಜೆಡ್ ಅಲಾಂಗ್ ದ ಜೆಡ್ ಆಕ್ಸಿಸ್. ಕೆ ಇಂಟು ಆರ್ ಅಂದರೆ ಕೆ ಎಕ್ಸ್ ಬೈ ಎಕ್ಸ್ ಕೆ ವೈ ಬೈ ಕೆ ಜೆಡ್ ಇಂಟು ಜೆಡ್ ಕೆ ವೈ ಇಂಟು ವೈ ಕೆ ಎಕ್ಸ್ ಇಂಟು ಎಕ್ಸ್. ಇದೇ ನಮ್ಗೆ ಆರ್ ಇಸ್ ದ ಪೊಸಿಷನ್ ಆನ್ ದ ಫ್ರೇಮ್ ಅಥವಾ ಆಕ್ಸಿಸ್. ಕೆ ಇಸ್ ದ ವೇವ್ ವೆಕ್ಟರ್. ಇಟ್ ಗಿವ್ಸ್ ದ ಡೈರೆಕ್ಷನ್ ಆಫ್ ವೇವ್ಸ್. ಫ್ರಮ್ ಇಕ್ವೇಷನ್ 1 and 2 ಡೋ ಝೈ ಬೈ ಡೋ ಎಕ್ಸ್ ಅಂದರೆ ಏನಾಯ್ತು ನಮಗೆ ಡೋ ಝೈ ಬೈ ಡೋ ಎಕ್ಸ್ ಅಂದರೆ ವಿತ್ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ನಮಗೇನು ಸಿಗ್ತದೆ ನಿಮಗೆ ಇಲ್ಲಿ ಕೆ ಆರ್ ಅಂದರೆ ಕೆ ಎಕ್ಸ್ ಹೌದಾ. ನಮಗೆ ಸಿಗೋದು ಐ ಕೆ ಎಕ್ಸ್ ಡಿಫ್ರೆನ್ಸಿಯೇಷನ್ ಆಫ್ ವೇವ್ ಇಕ್ವೇಷನ್ ದಟ್ ಈಸ್ ಇಂಟು ಝೈ. ಅದನ್ನು ಡಬಲ್ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಏನಾಗ್ತದೆ ನಮ್ಗೆ ಐ ಇಂಟು ಕೆ ಎಕ್ಸ್ ಸ್ಕ್ವಯರ್. ಐ ಸ್ಕ್ವಯರ್ ಅಂತಂದರೆ ದಟ್ ಈಸ್ ಈಕ್ವಲ್ ಟು -1 ಮೈನಸ್ ಕೆ ಎಕ್ಸ್ ಸ್ಕ್ವಯರ್ ಇಂಟು ಝೈ. ನಮಗೆ ಡೋ ಝೈ ಬೈ ಡೋ ಎಕ್ಸ್ ಸ್ಕ್ವಯರ್ ಅಂದರೆ ಮೈನಸ್ ಕೆ ಎಕ್ಸ್ ಸ್ಕ್ವಯರ್ ಇಂಟು ಝೈ. ಇದೇ ಥರ ನಾವು
ವೈ ಇಕ್ವೇಷನ್ ಅಂದರೆ ವೈ ಆ್ಯಕ್ಸಿಸ್ ಮೇಲೆ ಮಾಡಿದಾಗ ಡೋ ಸ್ಕ್ವಯರ್ ಝೈ ಬೈ ಡೋ ವೈ ಸ್ಕ್ವಯರ್ ಅಂದರೆ ಮೈನಸ್ ಕೆ ವೈ ಸ್ಕ್ವಯರ್ ಇಂಟು ಝೈ. ಅದೇ ಥರ ನಮಗಿಲ್ಲಿ ಡೋ ಸ್ಕ್ವಯರ್ ಝೈ ಬೈ ಡೋ ಜೆಡ್ ಸ್ಕ್ವಯರ್ ಅಂದರೆ ಮೈನಸ್ ಕೆ ಜೆಡ್ ಇಂಟು ಝೈ. ದ ಆಪ್ರೇಟಿಂಗ್ ಆಫ್ ಅನ್ ಝೈ ಬೈ ದ ಲ್ಯಾಪ್ಲೇಸಿಯನ್ ಆಪ್ರೇಟರ್ ಅಂದರೆ ಈ ಒಂದು 3 ಡೈಮೆನ್ಷನಲನ್ನು ನಾವು ಲ್ಯಾಪ್ಲೇಷಿಯನ್ ಆರ್ಡರ್ ಒಳಗಡೆ ಆಪ್ರೇಟರ್ನ ಯೂಸ್ ಮಾಡಿಕೊಂಡು ನಾವು ಡಿಸ್ಕ್ರೈಬ್ ಮಾಡ್ಬೋದು. ಲ್ಯಾಪ್ಲೇಸಿಯನ್ ಆಪ್ರೇಟರ್ ಏನಿರ್ತದೆ ರೀ, ಡೋ ಸ್ಕ್ವಯರ್ ಡಿವೈಡ್ ಬೈ ಡೋ ಎಕ್ಸ್ ಸ್ಕ್ವಯರ್ ಪ್ಲಸ್ ಡೋ ಸ್ಕ್ವಯರ್ ಡಿವೈಡ್ ಬೈ ಡೋ ವೈ ಸ್ಕ್ವಯರ್ ಡೋ ಸ್ಕ್ವಯರ್ ಡಿವೈಡ್ ಬೈ ಡೋ ಜೆಡ್ ಸ್ಕ್ವಯರ್. ಈ ಒಂದು ಇಕ್ವೇಷನಿಗೆ ನಾವು ಒಂದು ವೇವ್ ವೆಕ್ಟರಿಂದ ಲ್ಯಾಪ್ಲೇಷಿಯನ್ ಇಕ್ವೇಷನಿಗೆ ವೇವ್ ವೆಕ್ಟರಿಂದ ಮಲ್ಟಿಪಲ್ ಮಾಡಿದಾಗ ನಮಗೇನು ಬರ್ತದೆ, ಡೋ ಸ್ಕ್ವಯರ್ ಡೆಲ್ಟಾ ಸ್ಕ್ವಯರ್ ಬೈ ಝೈ ಈಕ್ವಲ್ ಟು ಮೈನಸ್ ಕೆ ಎಕ್ಸ್ ಸ್ಕ್ವಯರ್ ಕೆ ವೈ ಸ್ಕ್ವಯರ್ ಕೆ ಜೆಡ್ ಸ್ಕ್ವಯರ್ ಇಂಟು ಝೈ ಅಂದರೆ ಮೈನಸ್ ಕೆ ಸ್ಕ್ವಯರ್ ಇಂಟು ಝೈ. ಹಾಗಾದರೆ ಒಂದು ಲ್ಯಾಪ್ಲೇಸ್ ಇಕ್ವೇಷನ್ ನಾವೇನು ಮಾಡೋದು, ಎಚ್ ಸ್ಕ್ವಯರ್ ಡಿವೈಡ್ ಬೈ 2m ಇಂಟು ಡೆಲ್ಟಾ ಸ್ಕ್ವಯರ್ ಇಂಟು ಝೈ ದಟ್ ಈಸ್ ಈಕ್ವಲ್ ಟು ಎಚ್ ಸ್ಕ್ವಯರ್ ಬೈ ಕೆ ಸ್ಕ್ವಯರ್ ಡಿವೈಡ್ ಬೈ 2m ಇಂಟು ಝೈ. ಈ ಓವರ್ ಆಲ್ ಇಕ್ವೇಷನ್ ಆಗ್ತದೆ ಪಿ ಸ್ಕ್ವಯರ್ ಇಂಟು ಡಿವೈಡ್ ಬೈ 2m ಮೊಮೆಂಟಮ್ ಆಫ್ ದಿ ಪಾರ್ಟಿಕಲ್ ಇಂಟು ಝೈ. ಈಗ ಫ್ರಮ್ ದ ಫಸ್ಟ್ ಇಕ್ವೇಷನ್ ಈಸ್ ಈಕ್ವಲ್ ಟು ಪಿ ಸ್ಕ್ವಯರ್ ಟೋಟಲ್ ಎನರ್ಜಿ ಆಫ್ ದ ಫ್ರೀ ಪಾರ್ಟಿಕಲ್ ಏನಿರ್ತಾರೆ ಈಸ್ ಈಕ್ವಲ್ ಟು ಪಿ ಸ್ಕ್ವಯರ್ ಬೈ 2m. ಪಿ ಸ್ಕ್ವಯರ್ ಅಂದರೆ ನಮಗೇನಿದೆ ಎಚ್ ಸ್ಕ್ವಯರ್ ಬೈ ಕೆ ಸ್ಕ್ವಯರ್ ಡಿವೈಡ್ ಬೈ 2m ದಟ್ ಈಸ್ ಎಚ್ ಈಕ್ವಲ್ ಟು ಎಚ್ ಒಮೆಗಾ. ಈ ಒಂದು ವ್ಯಾಲ್ಯೂ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಐ ಎಚ್ ಬಾರ್ ಇಂಟು ಡೋ ಝೈ ಬೈ ಡೋ ಟಿ ಈಕ್ವಲ್ ಟು ಎಚ್ ಬಾರ್ ಒಮೆಗಾ ಇಂಟು ಝೈ. ಹೌದಾ, ಇದೇನಾಗ್ತದೆ ನಮ್ಗೆ ಎಚ್ ಸ್ಕ್ವಯರ್ ಬೈ ಕೆ ಸ್ಕ್ವಯರ್ ದಟ್ ಈಸ್ ಈಕ್ವಲ್ ಟು ಡಿವೈಡ್ ಬೈ 2m. ಸೊ ಪಿ ಸ್ಕ್ವಯರ್ ಬೈ 2m ದಟ್ ಈಸ್ ಆಲ್ಸೋ ಈಕ್ವಲ್ ಟು ಎಚ್ ಸ್ಕ್ವಯರ್ ಬೈ 2m ಇಂಟು ಡೆಲ್ಟಾ ಸ್ಕ್ವಯರ್ ಬೈ ಝೈ. ಅಂದರೆ ಐ ಎಚ್ ಡೋ ಐ ಬೈ ಡೋ ಟಿ ಡೋ ಝೈ ಬೈ ಡೋ ಟಿ ಮೈನಸ್ ಎಚ್ ಬಾರ್ ಸ್ಕ್ವಯರ್ ಡಿವೈಡ್ ಬೈ 2m ಡೆಲ್ಟಾ ಸ್ಕ್ವಯರ್ ಇಂಟು ಝೈ. ಡೆಲ್ಟಾ ಸ್ಕ್ವಯರ್ ಅಂದರೆ ನಮಗೆ ಏನು ನೆನಪು ಇರಬೇಕು, ದಟ್ ಈಸ್ ಡೆಲ್ಟಾ ಸ್ಕ್ವಯರ್ ಈಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ವೈ ಸ್ಕ್ವಯರ್ ವಿತ್ ರೆಸ್ಪೆಕ್ಟ್ ಟು ಜೆಡ್ ಸ್ಕ್ವಯರ್. ಬಂದಂಥ ವೇವ್ ಫಂಕ್ಷನ್ನ ನಾವು 3 ಆ್ಯಕ್ಸಿಸಿಂದ ಡಿಫ್ರೆನ್ಸಿಯೇಷನ್ ಮಾಡಬೇಕು, ಡಬಲ್ ಡಿಫ್ರೆನ್ಸಿಯೇಷನ್. ದಿಸ್ ಇಕ್ವೇಷನ್ ಈಸ್ ಕಾಲ್ಡ್ ಆಸ್ 3 ಡೈಮೆನ್ಷನಲ್ time dependent Schrodinger wave equation for the free particle. Thank you.